ಇಲ್ಲಿ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ತೀರಿ ನಂಗೆ ಸ್ವಲ್ಪ? ಹಾಂ, ಇದಕ್ಕೆ ನಾವು ಈ ಸೆಕ್ಷನ್ಗೆ ಕುಡಲ್ ಸಂಗಮದ ಸೆಕ್ಷನ್ ಅಂತ ಹೇಳ್ತೀವಿ. ಇದು ಮೇನ್ ಅದು ಕುಡಲ್ ಸಂಗಮ ಸೆಕ್ಷನ್ ಅಂತ ಯಾಕಂತೇವಂದ್ರೆ ಬಸವಣ್ಣವ್ರ ಕರ್ಮಭೂಮಿ ಕುಡಲ್ ಸಂಗಮ ನಮ್ಮ ಗೋಶಾಲೆದ ಮೇನ್ ಇಂಟಿಗ್ರಲ್ ಪಾರ್ಟ್ ಫಂಡಮೆಂಟಲ್ ಏನಾಗೋದು ಅಂದ್ರೆ ಎಲ್ಲ ಕೆಲಸ ಇಲ್ಲೇ ಆಗೋದು ಅಂದ್ರೆ ಹಿಂದೂ ಸೆಕ್ಷನ್. ಹಾಲು ಕರಿಯೋದು, ಯಾಕಂದ್ರೆ ನಾವು ತುಪ್ಪ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿದ್ದೇನಪ್ಪ ಹಾಲು ಬೇಕು. ಹಾಲು ಎಲ್ಲಿಂದ ಬರ್ತಾವಂದ್ರೆ ಈ ಸೆಕ್ಷನ್ದಾಗ ಹಾಲು ಹಿಂಡೋದು ಬರ್ತವೆ. ಅದಕ್ಕಾಗಿನೇ ಇದಕ್ಕೆ ಕುಡಲ್ ಸಂಗಮ ಅಂತ ಕರಿತೇವೆ. ಹಾಂ, ಇಲ್ಲೇನು ನೋಡ್ತಿರಲ್ಲ ಇದ್ರೊಳಗೆ ಇರೋ 28ರಿಂದ 30 ಆಕಳಿನ ಇವೆಲ್ಲ ಹಿಂದೂ ಆಕಳ್ರಿ. ಇವೆಲ್ಲ ಹಿಂದೂ ಆಕಳ, ಅವ್ರ ಕರುಗಳದ ಎಲ್ಲ ಕಾಣ್ತಾವೆ. ಇಲ್ಲದ ಅವ್ರ ಜೊತೆ ಇವ್ ನೋಡ್ರಿ ಎಲ್ಲ ಕರುಗಳು ಇರ್ತಾವೆ. ಅವ್ರ ಜೊತೆನ ಕರುಗಳು ಇರ್ತಾವೆ. ಇಲ್ಲಿ ನಮ್ಮ ಕಡೆ ಎಲ್ಲ ಇರೋದು ಜವಾರಿ ಬ್ರೀಡ್, ದೇಸಿ ಆಕಳ ಎಲ್ಲ ಇರೋವು. ಸಾಯಿವಾಲ್ ಐತಿ, ರಾಟಿ ಐತಿ, ದೇವಣಿ ಅದ, ಗಿರ್ ಅದ, ಕಿಲಾರಿ ಅದ. ಬಟ್ ಹಿಂಡೋದೆಲ್ಲ ಇಲ್ಲೇ ಎಲ್ಲ ಇಲ್ಲೇ ರೀ. ಅಲ್ಲೆಲ್ಲ ಬೇರೆ ಬೇರೆ ಆಕಳವಲ್ರಿ? ಹಾ, ಇವೇನ್ ಹಾಕವ್ರಿ, ಇವೆಲ್ಲ ಆಕಳದಾವಲ್ಲ, ಇವ್ ಕರುಗಳದಾವಲ್ಲ ಸ್ವಲ್ಪ ದೊಡ್ಡ ಆಗ್ತಾವಲ್ಲ ಇವ್ ಎಲ್ಲಿ ತಾಯಿ ಜೊತೆ ಅಥವಾ ಎಲ್ಲಿ ಮಠ ಇರ್ತಾವಂದ್ರೆ 8 ತಿಂಗಳ ಮಠ ಇರ್ತಾವ. ಇಲ್ಲೇ 1.5-2 ತಿಂಗಳು ಇರ್ತಾವು. ಮುಂದೆ ಏನೈತಲ್ಲ ಕರುಗಳ ಸೆಕ್ಷನ್ ಅದ. ಕರುಗಳ ಸೆಕ್ಷನ್ದಾಗ ಒಂದು 6 ತಿಂಗಳು ಎಲ್ಲಿ ಮಠ ಹಾಲು ಕೊಡ್ತಾವಲ್ಲ ಇಲ್ಲಿ ಇರ್ತಾವ. ಹಾಲು ಕುಡಿದ್ ಮುಗಿದ್ಮ್ಯಾಗ ಎಲ್ಲಾ ಕರುಗಳು ಇಲ್ಲಿ ಬರ್ತಾವ. ಇಲ್ಲಿ ಬಂದು ಆ ಕಡೆ ಸೆಕ್ಷನ್ದಾಗ ಏನಕ್ಕಂದ್ರೆ 1.5 ವರ್ಷ ಬೆಳಿತಾವ. ಅದ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ನಮ್ಮ ಕನ್ನಡದಾಗ ಒಂದು ಹೇಳ್ತಾವ ಏನಂದ್ರೆ ಹಸಿಗೋಡಾಗ ಹಾಲು ಇಟ್ಟಂಗೆ ಆಗಿರ್ಬೇಕಂತ. ಹಸಿಗೋಡಾಗ ಅಂದ್ರೆ ಬೆಳೆಯೋದು ಅದ ಟೈಮ್ದಾಗ, ಮುಂದೆ ಅದ್ರ ಫ್ಯೂಚರು ಅದ್ರ ಭವಿಷ್ಯ ನಿರ್ಮಾಣ ಆಗೋದನ್ನ ಆ ಸೆಕ್ಷನ್ದಾಗ. ಅದಕ್ಕಾಗಿ ಆ ಸೆಕ್ಷನ್ಗೆ ಏನಂತೆ ಉಳಿವಿ ಅಂತ ಕರಿತೀವಿ. ಉಳಿವಿ ಅಂದ್ರೆ ಚನ್ನಬಸವಣ್ಣವ್ರದ್ದು. ಚನ್ನಬಸವಣ್ಣವರು ಅಗದಿ ಅದನ್ನ ಸಾಧನೆಯನ್ನು ಗಳಿಸಿದ್ದು ಭಾಳ ಯಂಗ್ ಏಜ್ ಒಳಗೆ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ. ಅದಕ್ಕಾಗಿ ಅದನ್ನ ಚನ್ನಬಸವಣ್ಣವ್ರ ಇದ್ರಲ್ಲಿ ಹೆಸರಲ್ಲೇ ಇಟ್ಟೀವಿ. ಇಲ್ಲಿ ಮಟ್ಟ ಕೋ ಎಜುಕೇಶನ್ ಇದ್ದಂಗೆ ನಿಮಗೆ ಪ್ರೈಮರಿ ಸ್ಕೂಲ್ ಗಂಡು ಹೆಣ್ಣು ಎಲ್ಲ ಇರ್ತಾವೆ. ನಮಗೆ ಯಾವ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಇರ್ಬೇಕು ಅವನು ಎರಡೂ ಎಲ್ಲ ಹಂಗ ಬೆಳೆಸ್ತೀವಿ. ಇಲ್ಲಿ ಯಾವಾಗ ಮೆಚುರಿಟಿ ಬರ್ತಾವಲ್ಲ ಹೆಚ್ಚು ಕಡಿಮೆ 2ರಿಂದ 2.5 ವರ್ಷ. ಇಲ್ಲಿ 9 ತಿಂಗಳು ಕಳೆದಿರ್ತಾವೆ, ಅಲ್ಲೊಂದು 1.5 ವರ್ಷ ಕಳೀತಾವೆ. ಅಲ್ಲಿ 1.5 ವರ್ಷ ಆದ್ಮ್ಯಾಗ ಮೆಚುರಿಟಿ ಆದ್ಮ್ಯಾಗ ಏನಾಗ್ತದೆ ಅಂದ್ರೆ ಹೆಣ್ಣು ಕರುಗಳು ಸೊನ್ಲಾಪುರಕ್ಕೆ ಹೋಕ್ಕವು, ಇಲ್ಲಿ ಗಂಡು ಕರುಗಳು ಬಸವ ಕಲ್ಯಾಣದಾಗ ಈ ಕಡೆ ಬರ್ತಾವೆ. ಈ ಕಡೆ ಅಲ್ಲಿ ಇಲ್ಲಿಂದ ಸೆಗ್ರಿಗೇಷನ್ ಚಾಲು ಆಗ್ತೈತೆ. ಅಲ್ಲೇನು ಪೂರಾ ಅದ್ರದ್ದು ಫುಡ್ ನ್ಯೂಟ್ರಿಷನ್ ಅದೆಲ್ಲ ನೀವ ಮಾಡ್ತೀವಿ. ಎಲ್ಲ ನಾವು ಹೇಳ್ತೇನೆ, ಎಲ್ಲಾ ಸೆಕ್ಷನ್ಗೆ ಅವ್ರ ಲೈಫ್ ಸ್ಟೇಜ್ ಪ್ರಕಾರ ಡಿಫರ್ ಆಗ್ತದೆ. ಇದು ಏನೇನ್ ಮಾಡ್ಬೇಕು, ಯಾವ ವಯಸ್ಸಿಗೆ ಏನೇನ್ ಮಾಡ್ಬೇಕು ಅದೆಲ್ಲ ನೀವು ಸ್ಟಡಿ ಮಾಡಿ ತಿಳ್ಕೊಂಡು ಸೈಂಟಿಫಿಕ್ ಮಾಡಿ ತಿಳ್ಕೊಂಡು ಆಮ್ಯಾಗ ಏನೈತಲ್ಲ ನಮ್ಮ ಎಕ್ಸ್ಪೆರಿಮೆಂಟ್ ಇದು ದಿನಂಪ್ರತಿ ಕಲಿಯೋದು. ಇವತ್ತು ಒಂದು ಹೊಸದು ಕಲಿತೈತಿ, ನಾಳೆ ಬಂದ್ಮೇಲೆ ಓಕೆ ಇದಾದ್ಮೇಲೆ ಇದನ್ನ ಹೆಂಗೆ ಇನ್ನೂ ಒಂದು ಮಾಡ್ಬೇಕಾದ್ರೆ ಒಂದೆಲ್ಲರ ಒಂದು ಹೆಜ್ಜೆ ಎಡವಿರ್ತೀವಿ. ಯಾಕೆ ಎಡವಿದಂತ ವಿಚಾರ ಮಾಡಕೊಂತಂದ್ರೆ ಓಕೆ ಇಲ್ಲಿ ಏನಾರ ಆಗಿರ್ಬೋದು, ಇಲ್ಲಿ ಏನಾರ ನಾವು ಇದಾಗಿರ್ಬೋದು, ಇದನ್ನ ಹೆಂಗೆ ಇಂಪ್ರೂವ್ ಮಾಡಬೇಕು. ಸೊ ಆ ಥರ ಇದಕ್ಕಾಗಿ ನಮ್ಮ ಕಡೆ 24 ತಾಸು ಡಾಕ್ಟರ್ ಇಲ್ಲೇ ಇರ್ತಾರೆ, ನೋಡ್ಕೊಳ್ಳೋದು, ಕಂಟಿನ್ಯೂಸ್ ಆಗಿ ನೋಡ್ಕೊಳ್ಳೋದು. ನಮ್ದು ಮೇನ್ ಅಂದ್ರೆ ವಿ ಬಿಲೀವ್ ಇನ್ ಪ್ರಿವೆನ್ಷನ್. ಆಮ್ಯಾಗ ಒಂದು ಸೇಯಿಂಗ್ ಐತಿ, ಆಕಳ ಹಾಲಿನ ಶಕ್ತಿ ಎಷ್ಟು ಚಲೋ ಇರ್ತೈತೆ ಅಂದ್ರೆ ಇದ್ರ ಮೈಂಡ್ಸೆಟ್ಟು ಇದ್ರ ಇಮೋಷನಲ್ ಎಷ್ಟು ಹ್ಯಾಪಿನೆಸ್ ಇರ್ತದೆ ಅಷ್ಟು ಚಲೋ ಇರ್ತದೆ. ಅದು ಹ್ಯಾಪಿನೆಸ್ ಕೊಡ್ಬೇಕಂದ್ರೆ ಅದಕ್ಕೆ ಆ ಎನ್ವಿರಾನ್ಮೆಂಟ್ ಹಂಗಿರ್ಬೇಕು. ಸೊ ಇಲ್ಲಿ ಹಾಲು ಕರಿಯೋದಾದ್ಮೇಲೆ ನೆಕ್ಸ್ಟ್ ಏನ್ ಪ್ರೊಸೆಸ್ ಆಗ್ತದ್ರಿ? ಇಲ್ಲಿ ಹಾಲು ತಗೋತೀವಿ, ಹಾಲು ತಗೊಂಡೋಗಿ ನಮ್ಮ ಪ್ರೊಸೆಸಿಂಗ್ ರೂಮಿಗೆ ಹೋಗ್ತೀವಿ. ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರ್ರಿ ಹೋಗೋಣ. ಅಲ್ಲಿ ಹಾಲು ಹಿಂಡ್ತೇವಲ್ರಿ, ಹಿಂಡ್ ಬಂದ ಕೂಡ ಏನ್ ಮಾಡ್ತೀವಿ, ಮೊದಲಿಗೆ ಇದ್ರೊಳಗೆ ಹಾಕ್ತೀವಿ. ಇದಕ್ಕೆ BMC ಅಂತ ಹೇಳ್ತಾರ, ಬಲ್ಕ್ ಮಿಲ್ಕ್ ಕೂಲರ್ ಅಂತ ಹೇಳ್ತಾರ. ಯಾಕಂದ್ರೆ ನಾವು ಕೈಲಿ ಹಿಂಡ್ತೀವಿ. ಅಷ್ಟು 30 ಆಕಳ ಹಿಂಡಬೇಕಂದ್ರೆ ತಾಸು 1.5 ತಾಸು ಹಿಡಿತೈತಿ. ತಾಸು 1.5 ತಾಸು ಹಿಡ್ಬೇಕಾರೆ ಅಂದ್ರೆ ಆಕತಿ ಟೆಂಪ್ರೇಚರ್ ಔಟ್ಸೈಡ್ ಭಾಳ ಎಕ್ಸ್ಪೋಸ್ ಮಾಡಬಾರ್ದು ಅಂತೇಳಿ ಇದ್ರ ಹಾಕೊಂಡ್ಬಂದು ಏನು ಮಾಡ್ತೀವಿ, ಇದನ್ನ ಸಡನ್ ಆಗಿ ಇಲ್ಲಿ ಹಾಕಿದ ಕೂಡ ಅರೌಂಡ್ 30 ಮಿನಿಟ್ಸ್ ಒಳಗೆ ಹಾಲಿನ ಟೆಂಪ್ರೇಚರು 3 ಡಿಗ್ರಿಗೆ ಬರ್ತೈತಿ. ಹಿಂಡಿದ ಹಾಲು 33ರಿಂದ 35 ಡಿಗ್ರಿ ಮಟ್ಟ ಇರ್ತದೆ ಅದು. ಅದ್ರಾಗ ಏನಾಕತಿ ಅಷ್ಟು ಇದ್ದಾಗ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಭಾಳ ಫಾಸ್ಟ್ ಇರ್ತೈತಿ. ಅದನ್ನ ಹೆಂಗೆ ತಡಿಬೇಕು, ಅದನ್ನ ಏನು ಮಾಡ್ತೀವಿ, ಕಿಲ್ ಮಾಡಂಗಿಲ್ಲ ಬ್ಯಾಕ್ಟೀರಿಯಾನ, ಅದನ್ನ ಅಲ್ಲೇ ಇಟ್ಟು ಅದನ್ನೇನು ಮಾಡ್ತೀವಿ, ಶಾಂತ ಮಾಡೋದು. ಅದನ್ನು ತಂಪು ಮಾಡಿದ್ವಿ, ತಂಪು ಮಾಡಿದ ಕೂಡ ಏನಾಕತಿ, ಶಾಂತ ಆಕೈತಿ. ಈಗ ನಾವು ಫ್ರಿಜ್ನಾಗ ಇಟ್ಟಾಗ ಹಂಗೆ ಕೆಡಂಗಿಲ್ಲಲ್ಲ, ಸೇಮ್ ಅದಕ್ಕೆ ಇದಕ್ಕೆ ಇದ್ರೊಳಗೆ ಬಂದು BMC ಒಳಗೆ ಏನಾಕೈತಿ, ಹಾಲು 3 ಡಿಗ್ರಿಗೆ ಬರ್ತದೆ. ಈಗ ಹಾಲು ಹಿಂಡುದು ಮುಗಿತೈತಲ್ರಿ, ಹಾಲು ಹಿಂಡುದು ಮುಗಿದ್ಕೊಳ್ಳೆ ನಾರ್ಮಲ್ ಮಾಡ್ತೀವಿ, ಇಲ್ಲಿ ಹಾಲು ಕಾಸಕ್ಕೆ ಇಲ್ಲಿ ತೊಗೊಂಡು ಹೋಗ್ತೀವಿ. ಇದು ಹಾಲು ಕಾಸು ಮಷೀನ್ ಇದು ನಮ್ದು. ಇದ್ರೊಳಗೆ ಏನು ಮಾಡ್ತೀವಿ, ಹಾಲನ್ನ 100 ಡಿಗ್ರಿ ಮಟ್ಟ ಇದನ್ನ ಕಾಸ್ತೇವೆ ನಾವು. ಇದಕ್ಕೆ ಈಗ ನಾವು ತುಪ್ಪ ಮಾಡೋದು ಏನಪ್ಪ, ಓಲ್ಡ್ ಟ್ರೆಡಿಷನಲ್ ಮೆಥಡ್. ಮೊದ್ಲು ನಂಗೆ ನಮ್ಮ ಅಜ್ಜ ಅಮ್ಮ ಅವರೆಲ್ಲ ಮುತ್ತಜ್ಜ ಹೆಂಗೆ ಮಾಡ್ತಿರ್ತಾರಲ್ಲ ಅದೇ ರೀತಿ ಪ್ರೊಸೆಸ್ ಏನಾಗ್ತದೆ, ಹಾಲು ಬರ್ತದ, ಹಾಲು ಕಾಸ್ತೀವಿ. ಹಾಲು ಕಾಸಿದ ಆರಿದ ಮ್ಯಾಗ ಏನು ಮಾಡ್ತೇವೆ ಅಂದ್ರೆ ಹಿಂದಿನ ದಿವ್ಸದ ಮೊಸರು ಇರ್ತದಲ್ಲ, ಹೆಪ್ಪಿನ ಮೊಸರು ಇಟ್ಟಿರ್ತೇವೆ. ಹೆಪ್ಪಿನ ಮೊಸರಿಂದ ಸ್ವಲ್ಪ ಹೆಪ್ಪು ಹಾಕ್ತೀವಿ. ಹೆಪ್ಪು ಹಾಕಿ ಸಂಜೆ ಹೊತ್ನಾಗ ಇಡ್ತೀವಿ. ಓವರ್ ನೈಟ್ ಕರ್ಡ್ಲಿಂಗ್ ಆಗ್ಬೇಕು. ಮೊಸರು ಆಗ್ಬೇಕಂದ್ರೆ ರಾತ್ರಿ ಎಲ್ಲ ಆಗ್ಬೇಕು, 7 ತಾಸು 6 ತಾಸು. ಮುಂಜಾನೆ ಮಠ ಆಗಕತಿ ಫುಲ್ ಗಟ್ಟಿಗೆ ಮೊಸರು ಆಗಿರ್ತೈತಿ. ಆ ಮೊಸರನ್ನು ತೊಗೊಂಡು ಏನು ಮಾಡ್ತೀವಿ, ಮುಂದೆ ಎಲ್ಲ ಮೊಸರು ನಾವು ಕ್ರೀಮ್ ಸಪ್ರೇಟ್ ಮಾಡಂಗಿಲ್ಲ. ಆ ಮೊಸರು ತೊಗೊಂಬಂದು ಇದು ಬಿಲೋನ ಇದೈತಲ್ಲ, ಬಿಲೋನ ಮೆಥಡ್ನಾಗ ಆ ಮೊಸರಿಗೆ ನೀರನ್ನು ಹಾಕಿ ಏನು ಮಾಡ್ತೀವಿ ಅಂದ್ರೆ ಮಜ್ಜಿಗೆ ಮಾಡಿ ಮಂಥನ ಮಾಡ್ತೀವಿ.
ಈ ಮಂಥನ ಮಾಡೋದಕ್ಕೆ ಬಿಲೋನಾ ಮೆಥಡ್ ಅಂತ. ಹಿಂದಿ ಒಳಗೇನು ಬಿಲೋನಾ ಅಂದ್ರೆ ಕಡಗೋಲಿನ ಮೆಥಡ್ ಮಾಡ್ತೇವಲ್ಲ, ಕಡಿಯೋದು. ಕಡಿಯೋದಂತ ಕಡಗೋಲು. ಕಡಗೋಲಿಂದ ಮಾಡೋದಕ್ಕೆ ಇದು ಬಿಲೋನಾ. ಈಗ ಸ್ವಲ್ಪ ಎಲ್ಲಾ ಕಡೆನೂ ಬಿಲೋನಾ ಅಂದ್ರೆ ಹಿಂದಿ ಇದರಿಂದ ಡಾಮಿನೇಟ್ ಇದ್ದಕ್ಕೆ ಅದಕ್ಕೆ ಬಿಲೋನಾ ಅಂತ ಇದ್ರಾಗ ಮಾಡ್ತೀವಿ. ಇದ್ರಾಗ ಮಾಡಿದ್ಕೊಳ್ಳಿ ಏನಾಕತ್ತಂದ್ರೆ ಬೆಣ್ಣೆ ಬೇರೆ ಬರ್ತದೆ. ಇದ್ರಾಗಿನ ಬೆಣ್ಣೆ ತಕ್ಕೊಂತೇವಿ. ಬೆಣ್ಣೆ ತಕ್ಕೊಂಡು ಏನು ಮಾಡ್ತೀವಿ, ಬೆಣ್ಣೆ ತೆಗೆದು 2 ದಿವಸಕ್ಕೊಮ್ಮೆ ಬೆಣ್ಣಿನ ಮತ್ತೆ ಇದ್ರ ಮಷೀನ್ ಒಳಗನ ಏನು ಮಾಡ್ತೀವಿ, ಬೆಣ್ಣೆ ತೊಗೊಂಬಂದು ಬೆಣ್ಣೆ ಕಾಸು ಮುಂದೆ ನಾವು 2 ಇವನ್ನ ಹಾಕ್ತೇವೆ. ಒಂದು ಬಿಲ್ಪತ್ರಿ ಹಾಕ್ತೇವೆ. ನಮ್ಮ ಕಡೆ ಮೊದಲಿಂದನೂ ನೀವು ಶಿವ ಪೂಜೆ ಮಾಡ್ಬೇಕಾದ್ರೆ, ಲಿಂಗ ಪೂಜೆ ಮಾಡ್ಬೇಕು, ಯಾವುದೋ ಇದಕ್ಕೆ ದೇವರಿಗೆ ಮಾಡ್ತೀವಿ, ಯಾವುದೋ ಗುಡಿಗೆ ಹೋದ್ರೆ ಬಿಲ್ಪತ್ರಿ ಹಾಕ್ತೇವೆ. ಬಿಲ್ಪತ್ರಿ ಅಂದ್ರೆ ಅದನ್ನ ಹಾಕಿ ಆಮೇಲೆ ಪೂಜೆ ಆದ್ಮ್ಯಾಗ ಅದನ್ನು ಸೇವಿಸ್ಬೇಕು. ಅದೇನು ಮಾಡ್ತದೆ ಅಂದ್ರೆ ನಿಮ್ದು ಬಾಡಿನೆಲ್ಲ ಕ್ಲೀನ್ ಮಾಡ್ತದೆ. ಆಯುರ್ವೇದಿಕ್ ಭಾಳ ಪವರ್ಫುಲ್ ಅದು ಬಿಲ್ಪತ್ರಿ. ಹಿಂಗಾಗಿ ಏನು ಮಾಡ್ತೇವೆ, ಬಿಲ್ಪತ್ರಿ ಕರಿಬೇಗಳನ್ನು ಅವನ್ನೆರಡನ್ನ ಹಾಕಿ ಅವನೇನು ಮಾಡ್ತೀವಿ, ಕುದಿಸ್ತೀವಿ. ಕುದಿಸಿದ ಮ್ಯಾಗ ಇದು ಕುದಿಸೋಳಗೆ ಇದು ಭಾಳ ಸ್ಲೋ ಪ್ರೊಸೆಸ್. ಒಂದು 3 ತಾಸು ಹಿಡಿತೈತಿ. ಇದ್ರೊಳಗೆ ಕೆಳಗೆ ಒಲೆ ಇರ್ತೈತಿ. ಒಲೆ ಐತಿ. ಒಲೆಯಿಂದ ಅದನ್ನ ಹೀಟ್ ಮಾಡ್ಕೊಂಡು ಇದು ತಿರುಗ್ತಿರ್ತೈತಿ. ತುಪ್ಪ ಕಾಸ್ತೈತಿ. ತುಪ್ಪ ಆಗ್ತದೆ. ತುಪ್ಪ ಆದ್ಮ್ಯಾಗ ತುಪ್ಪ ಕಲೆಕ್ಟ್ ಮಾಡ್ತೀವಿ. ತುಪ್ಪ ಕಲೆಕ್ಟ್ ಮಾಡ್ತೀವಿ. ಆಗಿದ ಕೂಡ ತುಪ್ಪ ಬರ್ತದೆ. ಆಮೇಲೆ ಏನು ಮಾಡ್ತೀವಿ, 1 ದಿವಸ ಆದ್ಮ್ಯಾಗ ಆರಿದ ಮ್ಯಾಗ ಏನು ಮಾಡ್ತೀವಿ, ತುಪ್ಪನ್ನ ಬಾಟ್ಲಿ ಒಳಗೆ ಪ್ಯಾಕ್ ಮಾಡಿ ಇನ್ನೆಲ್ಲದಕ್ಕೂ ಅಷ್ಟಕ್ಕೂ ಪ್ಯಾಕ್ ಮಾಡಿ ಹಿಂಗೆ ಮಾಡಿದ್ರೆ ಪ್ರಾಡಕ್ಟ್ ಹಿಂಗೆ ರೆಡಿ ಆಗ್ತದೆ. ಇದು ಒಂದ ಫ್ಲೇವರ್, ಮತ್ತೆ ಅದರ ಫ್ಲೇವರ್ ಗಿವರ್ ಏನು ಮಾಡಿಲ್ಲ, ಏನೂ ಇಲ್ಲ. ಸಿಂಪಲ್ ಇಷ್ಟ ಪ್ಯೂರ್ ಹೆಂಗಿತ್ತು ಅಷ್ಟ. ಬೇರೆ ಇದಕ್ಕೆ ನಾವು ಬೇರೆ ಏನು ಎಡಿಟಿವ್ ಏನೇನಿಲ್ರಿ. ಇಲ್ಲಿ 2 ಹಾಕ್ತೇವೆ ಹೇಳ್ತೇವೆ, ಅದನ್ನ ಹೇಳ್ತೇವೆ. ಬಿಲ್ಪತ್ರಿ ಮತ್ತು ಕರಿಬೇವು 2 ಹಾಕಿರ್ತೀವಿ. ಹಾಕಿದ್ ಮಾಡಿದ್ಕೊಂಡು ಆಮೇಲೆ ನಮ್ದು ಏನೈತಲ್ಲ, ಸಣ್ಣ ಬ್ಯಾಚ್ ಮಾಡ್ತೀವಿ. ಫ್ರೆಶ್ ಮಾಡಿ 2 ದಿವಸಕ್ಕೆ ಇದು ಹೋಗ್ಬಿಡ್ತದೆ, ಡಿಸ್ಪ್ಯಾಚ್ ಆಗ್ತದೆ. ಆಮೇಲೆ ಒಮ್ಮೆ ತುಪ್ಪ ಆಯ್ತು ರೆಡಿ ಆದ್ಮೇಲೆ ಇದು ಎಷ್ಟು ಜ್ಯೂಸ್ ಶೆಲ್ಫ್ ಲೈಫ್ ಅಂತಾರಲ್ಲ, ಅದು ಇದು ಆಕ್ಚುಲಿ ಅಂದ್ರೆ ಫಾರ್ ರೆಗ್ಯುಲೇಟರಿ ಪರ್ಪಸ್ 12 ತಿಂಗಳು ಅಂತ ಹೇಳ್ತೀವಿ. ತುಪ್ಪ ಅಂದ್ರೆ ಹೆಂಗಂದ್ರಪ್ಪ, ನೀವು ಹಳೆ ಕಾಲದಾಗ ಏನು ನೋಡ್ರಿ, ನೀವು ಹೆಂಗೆ ಇಡ್ತೀರಿ ಅದು ಇನ್ನೊಂದು ಚಲೋ ಹಾಕೊಂತಾನೆ ಹೋಗಿರ್ತೈತೆ. ಅದಕ್ಕೆ ತುಪ್ಪ ಇಸ್ ಈಕ್ವಲ್ ಟು ವೈನ್ ಹೆಂಗಿಲ್ಲ, ಯಾಕೆಂದ್ರೆ ನೀವು ಹೇಳ್ದಂಗೆ ಎಷ್ಟು ಹಳೇದು ವೈನ್ ಇರ್ತೈತಿ ಅಷ್ಟು ಚಲೋ ಹೆಂಗೆ ಅಂತ ಇರ್ತಾರಲ್ಲ, ಹಂಗೆ ಈ ತುಪ್ಪದಾಗ ಏನಿರ್ತದಲ್ಲ ಅದಕ್ಕೆ ಎಂದೂ ಕೆಡುವುದಿಲ್ಲ. ಅದೇನೇ ಇದಕ್ಕೆ. ಬಟ್ ಅದಕ್ಕೆ ಏನಾಗ್ತದೆ ಅಂದ್ರೆ ತುಪ್ಪ ಹೆಂಗೆ ಯೂಸ್ ಮಾಡ್ತೀರಿ ಅದ್ರ ಮೇಲೆ. ಭಾಳ ಜನ ಏನು ಮಾಡ್ತಾರೆ, ತುಪ್ಪದಾಗ ಪ್ಲಾಸ್ಟಿಕ್ ಸ್ಪೂನ್ ಇಡ್ತಾರ. ಆಮೇಲೆ ಈಗ SS ಒಳಗೂ ಸ್ಪೂನ್ ಇಡ್ತಿರ್ತಾರೆ. SS ಒಳಗೂ ಭಾಳ ಡಿಫ್ರೆಂಟ್ ಕ್ವಾಲಿಟಿ ಬರ್ತಾವ. 301 ಸ್ಟೇನ್ಲೆಸ್ ಸ್ಟೀಲ್ ರೀ. ಸ್ಟೇನ್ಲೆಸ್ ಸ್ಟೀಲ್ ಚಮಚೆ ಇಡ್ತೇವಲ್ಲ, ಭಾಳ ಬೆಸ್ಟ್ ಅಂದ್ರೆ ಕಟ್ಟಿಗೆ ಚಮಚೆಲೆ ಯೂಸ್ ಮಾಡ್ಬೇಕು ನೀವು. ಅದಕ್ಕೆ ಏನು ತೊಂದರೆ ಬರಂಗಿಲ್ಲ. ಉಪ್ಪಿನಕಾಯ್ದಾಗೂ ನೋಡ್ರಿ, ನೀವು ಉಪ್ಪಿನಕಾಯ್ದಾಗೂ ಯಾವ ಸ್ಪೂನ್ ಇಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಅದನ್ನು ಯೂಸ್ ಮಾಡ್ತೀರಿ, ಅದು ರಿಯಾಕ್ಟ್ ಆಗ್ತದೆ. ನೀವು ಇದನ್ನ ಓಪನ್ ಮಾಡಲಾರ್ದ ಇಟ್ಟರೆ ಏನೂ ಆಗೋದಿಲ್ಲ. ಒಮ್ಮೆ ಯೂಸ್ ಮಾಡಕತ್ತರ ಅಂದ್ಕೊಳ್ಳೇನ, ಅದಕ್ಕಾಗಿ ಅದನ್ನ ಹೆಂಗೆ ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಬಟ್ ಜನರಲಿ ನಾವು ಕನ್ಸಂಪ್ಷನ್ ಹೆವಿ ಇರ್ತದಲ್ಲ ತುಪ್ಪದೊಳಗೆ ಅಂತ ಅಂದ್ಕೊಳ್ಳೋಣ. ಡೈಲಿ ಅಟ್ಲೀಸ್ಟ್ ಮನೆಯೊಳಗೆ 1 ಸ್ಪೂನು 2 ಎಲ್ಲ ಊಟ ಮಾಡ್ತಿರ್ತೀವಿ. ಊಟ ಮಾಡಿದಾಗ ಇದನ್ನು 15 ದಿವಸ ತುಪ್ಪ ಹೋಗ್ತಿರ್ತೈತಿ. ಬಟ್ ಯಾರಾದ್ರೂ ತೊಗೊಂಡು ಹೋಗಿ, ಈಗ ನಾವು ಆಸ್ಟ್ರೇಲಿಯಾಕ್ಕೆ ತೊಗೊಂಡು ಹೋಗ್ತೀನಿ, ನಾ ಎಲ್ಲ ತೊಗೊಂಡು ಹೋಗಿ ನಾವು ಒಂದೊಂದು 6 ತಿಂಗಳು ಸ್ಟಾಕ್ ನಾವು ತೊಗೊಂಡು ಹೋಗಬೇಕು. ನಮಗೆ ಅಲ್ಲಿ ಸಿಗೋದಿಲ್ಲ. ಸಿಗೋದು ಅಂದಾಗ ಅದಕ್ಕೆ ಹಿಂಗೆ ಮೆನ್ಷನ್ ಮಾಡಿ. ಓಕೆ, ಥ್ಯಾಂಕ್ ಯು.